ವೆಲ್ಕಮ್ ಟು ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ. ಅಗ್ನಿವೀರ ಆರ್ಮಿಗಳು ಮ್ಯೂಸಿಷಿಯನ್ ಅಲ್ಲ ನಿಂದು? ಓಕೆ, ಟ್ರೈನಿಂಗ್ ಮುಗಿಸ್ಕೊಂಬಂದು ಭಾಳ ಖುಷಿ ಆಯ್ತಪ್ಪ. ಕೊಡ್ರಿ. ನಮ್ಮ ಸಂಸ್ಥೆಯಿಂದ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ ಮತ್ತು ಅಭಿನಂದನೆಗಳು ತಿಳಿಸ್ತೀನಿ. ನಮ್ಮ ಸಂಸ್ಥೆಯಿಂದ ನಮ್ಮ ಸಿಬ್ಬಂದಿಯವರು ಸತ್ಕಾರ ಮಾಡಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 3 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಅಗ್ನಿವೀರ ನೇವಿ ಮ್ಯೂಸಿಷಿಯನ್ ಪಾಸ್ ಆಗಿದ್ದಾರೆ. ಅವರಿಗೆ ಸತ್ಕಾರವನ್ನು ಈಗ ನಮ್ಮ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ವಿಶೇಷವಾಗಿ ಮ್ಯೂಸಿಷಿಯನ್ ಆಗೋದಂದ್ರೆ ಒಂದು ವಿಶೇಷ ಅದು. ಹಾಂ, ಹಣ್ಣಿನ ತಾಟು. ಹಾಂ, ಪೂರ್ತಿ ನಿಮ್ಮ ಹೆಸರು ಹೇಳ್ರಿ? ವಿಕಾಸ್ ರಾಜೇಂದ್ರ ಭಜಂತ್ರಿ. ವಿಕಾಸ್ ರಾಜೇಂದ್ರ ಭಜಂತ್ರಿ. ಯಾವ್ರು ನಿಮ್ಮದು? ಸುಣದೋಳಿ. ಸುಂದೋಳಿ. ಹಾಂ ಹಾಂ. ನೀವು ಪ್ರೈಮರಿ ಸ್ಕೂಲ್ ಅದು ಕಲ್ತಿದ್ದೆ ಇಲ್ಲಿ? ಇಲ್ಲಿ ಇದ್ರಾಗ್ರಿ ಕೊಳವಿ. ಕೊಳವಿ ಯಾವ ಸ್ಕೂಲು? ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಳವಿ. ಕೊಳವಿ. ಆಮೇಲೆ ಹೈಸ್ಕೂಲ್ ಕಲ್ತಿದ್ದು? ಹೈಸ್ಕೂಲ್ ಇಲ್ಲಿ ಸುಣದೋಳಿ ರೀ. ಸುಣದೋಳಿ. 10th ಮುಗಿಸಿದ್ದು ಸುಣದೋಳಿ. 8th 9th? 8th 9th ಅಲ್ಲಿ ರೀ. ಎಲ್ಲಿ? ಕೊಳವಿ. ಕೊಳವಿ ಒಳಗೆ ಮುಗಿಸಿರಿ. ಹಾಂ. ಪಿ ಯು ಸಿ ಕಳ್ಳೊಳ್ಳಿ ಬಸವೇಶ್ವರ. ಕಲ್ಲೊಳ್ಳಿ ಬಸವೇಶ್ವರ ಕಾಲೇಜ್ನಾಗ ಕಲ್ತೀರಿ. ಆಮೇಲೆ ಡಿಗ್ರಿ ಕಲಿತಾ ಇದ್ರೆ ಅಥವಾ ಏನು ಹಚ್ಚೋದೈತೆ ರೀ? ಏನು ಹಚ್ಚೋದೈತಿ. ಹಾಂ ಹಾಂ. ಓಕೆ, ಈ ಪಿ ಯು ಸಿ ಮುಗಿದ್ರೊಳಗೆ ನೌಕರಿ ಹಿಡಿದ್ರಿ, ಅದು ಭಾಳ ಖುಷಿ ಸಂಗತಿ. ಹಾಂ ಹಾಂ. ಅಗ್ನಿವೀರ ನೇವಿ ಸಿಲೆಕ್ಷನ್ ಆಗಿದಲ್ಲ ನಿಮ್ಮದು? ಹಾಂ. ಈ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ರಿ ನೀವು, ಭಾಳ ಖುಷಿ ಆಯ್ತು. ಯಾಕಂದ್ರೆ ಟ್ರೈನಿಂಗ್ ಮುಗಿಸ್ಕೊಂಡ್ರು ನಮ್ಮ ಸಂಸ್ಥೆಗೆ ಬಂದು ಭೇಟಿಯಾಗಿ ಬಂದರಿಪ್ಪ ಅಂದರೆ ಭಾಳ ನಮಗೊಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಹೊಸದಾಗಿ ಬರ್ತಕ್ಕಂಥ ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, SSC GD ಆಗಿರ್ಬೋದು, ಹೊಸದಾಗಿ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ ಸರ್, ಎಲ್ಲ ವ್ಯವಸ್ಥೆ ಚಲೋ ಐತ್ರಿ. ಊಟದ ವ್ಯವಸ್ಥೆ ಚಲೋ ಐತಿ. ಮತ್ತು ರೂಮ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಚಲೋ ಐತಿ. ಕ್ಲಾಸ್ ಚಲೋ ಐತ್ರಿ. ಮತ್ತು ಟೀಚಿಂಗ್ ಚಲೋ ಐತ್ರಿ. ಎಲ್ಲ ಚಲೋ ಐತಿ. ಆಮೇಲೆ ನಿಮ್ಮ ಮಗ ರೀ ಅಗ್ನಿವೀರ ನೇವಿ ಮ್ಯೂಸಿಷಿಯನ್ ಆಗ್ಯಾನ, ನಿಮಗೆ ಹೆಂಗೆ ಅನ್ಸಾಯದ್ರಿ? ನಮಗೂ ಮನ್ಯಾಗ ಭಾಳ ಖುಷಿ ಆತ್ರಿ. ಭಾಳ ಖುಷಿ ಆಯ್ತು. ಭಾಳ ಖುಷಿ ಆತ್ರಿ. ಇಲ್ಲಿ ಅಂತ ನಾವು ಹಚ್ಚಿದ ನಂತರ ಇಲ್ಲೇ ಸೆಲೆಕ್ಷನ್ ಆಗ್ಯಾನ್ರಿ. ರನ್ನಿಂಗ್ ಅದು ಕುಣಿಸಿದ್ರಿ. ಹಾಂ ಹಾಂ. ಚಲೋ ಆಯ್ತು. ನಿಮ್ಮ ಕುಟುಂಬ ಎಲ್ಲರೂ ಖುಷಿ ಆಗ್ಯಾರ? ನಿಮ್ಮ ಮನ್ಯಾಗ ಎಷ್ಟು ಜನ ಮಕ್ಕಳ್ರಿ ನಿಮ್ಗೆ? ನಮ್ಗೆ 2 ಮಕ್ಕಳ್ರಿ, ಒಬ್ಬ ಹೆಣ್ಣು ಮಕ್ಕಳ್ರಿ. ಒಬ್ಬ ಹೆಣ್ಮಗಳು. ಇವ ದೊಡ್ಡವನ್ರಿ? ದೊಡ್ಡವ. ಹಾಂ ಹಾಂ. ಈಗ ದೊಡ್ಡ ಹುಡುಗ ಸಿಲೆಕ್ಷನ್ ಆಗ್ಯಾನಂದ್ರೆ ಭಾಳ ಖುಷಿ ಆಯ್ತಲ್ಲ ಅದು? ಯಾಕಂದ್ರೆ ನಿಮ್ಮ ಮನೆತನ ಚೇಂಜ್ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ನೀವು ಭಜಂತ್ರಿ ಮ್ಯೂಸಿಷಿಯನ್ ಆಗ್ಯದ, ನಿಮ್ಮ ಉದ್ಯೋಗ ತಕ್ಕ ಹಾಗೆ ಮ್ಯೂಸಿಷಿಯನ್ ಆಗ್ಯದ. ನಿಜವಾಗ್ಲೂ ಒಂದು ಸಾಧನೆ ಮಾಡ್ದೆ ನಾವು. ನನಗೂ ಭಾಳ ಹೆಮ್ಮೆ ಅದ. ನನ್ನ ಗುರುವಾಗಿ ನಾ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಈಗ ನಿನ್ನ ಈ ಸ್ಥಾನಕ್ಕೆ ತರಕ್ಕೆ ನಿನಗೆ ಪ್ರಯತ್ನ ಮಾಡಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ, ನಿಮ್ಮ ಕುಟುಂಬವನ್ನು ನೋಡ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೆ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಅವ್ರನ್ನ ಕೈ ಬಿಡಂಗಿಲ್ಲ. ಯಾಕಂದ್ರೆ ನೀವೊಂದು ಇವತ್ತು ಸ್ಥಾನಕ್ಕೆ ಬಂದಿಪ್ಪ ಅಂದರೆ, ನೀ ಸಿಲೆಕ್ಷನ್ ಆಗಿಪ್ಪ ಅಂದರೆ ಅದಕ್ಕೆ ಕಾರಣೀಭೂತರು ನಮ್ಗಿಂತ ಹೆಚ್ಚಾಗಿ ನಾವು ಬರೀ 10% ಅಷ್ಟೇ. 90% ಯಾರಪ್ಪ ಅಂದ್ರೆ ನಿನ್ನ ಪ್ರಯತ್ನ, ಅದ್ರ ಜೊತೆ ನಿಮ್ಮ ತಂದೆ ತಾಯಿ ನಿನಗೆ ಇಲ್ಲಿ ತನಕ ಶಿಕ್ಷಣ ಕೊಟ್ಟಿದ್ದು, ಅದನ್ನು ಯಾವತ್ತೂ ಜೀವನದಾಗ ಮರಿಬಾರ್ದು. ಈ ಸದಾ ಪ್ರೆಸೆಂಟಾಗಿ ಟ್ರೈನಿಂಗ್ ಎಲ್ಲಿ ಮುಗೀತು? ಒಡಿಶಾ ಚಿಲ್ಕಾ. ಒಡಿಶಾದ ಚಿಲ್ಕಾದಾಗ ಮುಗೀತಲ್ಲ? ಹಾಂ ಹಾಂ. ಈಗ 2 ದಿನ ಸೂಟಿ ಕೊಟ್ಟಾರ ನಿಮ್ಗೆ? ಇವಾಗ 15 ದಿವಸ ಕೊಟ್ಟಾರ್ರಿ. 15 ದಿವಸ ಕೊಟ್ಟಾರ. ಆಮೇಲೆ ಶಿಫ್ಟ್ ಟ್ರೈನಿಂಗ್ ಹೋದ್ರಿ. ಆಮೇಲೆ ನೆಕ್ಸ್ಟ್ ಇವಾಗ ಇನ್ನು 4 ದಿವಸ ಬಿಟ್ಟರೆ ಶಿಫ್ಟ್ ಟ್ರೈನಿಂಗ್ ಹೋಯ್ತ್ರಿ. ಶಿಫ್ಟ್ ಟ್ರೈನಿಂಗ್. ಅದಾದ್ಮೇಲೆ ಪ್ರೊಫೆಷ್ನಲ್ ಹೋದ್ರಿ. ಆಮೇಲೆ ಪ್ರೊಫೆಷ್ನಲ್ ಹೋಗೋದು. ಮ್ಯೂಸಿಷಿಯನ್ ಇದನ್ನ ಅಂದ್ರೆ ಟ್ರೈನಿಂಗ್ ಹೋಗೋದು, ಅದ್ರ ಬಗ್ಗೆ ಅಭ್ಯಾಸ ಮಾಡೋದು. ಹಾಂ ಹಾಂ ಹಾಂ. ಊರ ಹೆಸರು ತಂದ್ರಿ, ನಿಮ್ಮ ಕುಟುಂಬದ ಹೆಸರು ತಂದ್ರಿ, ಅದ್ರ ಜೊತೆ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ಹೆಸರು ತಂದ್ರಿ. ಮತ್ತೊಮ್ಮೆ ನಿಮಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಅಭಿನಂದನೆಗಳು. ಓಕೆ, ಇರ್ಲಿಪ್ಪ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ಬೂಟ್ ಹಾಕೋದು ಬೇಡ, ಬೂಟ್ ಹಾಕೋದು ಬೇಡ. ದೇವ್ರು ಒಳ್ಳೇದು ಮಾಡಲಿಪ್ಪ. ಯಾಕಂದ್ರೆ ನಿಮಗೂ ಸಹಿತ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್. ಬೇಡ್ರಿ ಪಾಲಕರು ಬೇಡ್ರಿ, ದಯವಿಟ್ಟು ಬೂಟ್ ಹಾಕೋದು ಬೇಡ್ರಿ. ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಆಮೇಲೆ ಮೇಲೆ ಸೂಟಿಗೆ ಬಂದಾಗ ಬಂದು ಹೋಗ್ಬೇಕಪ್ಪ, ಬಂದು ಹೋಗ್ಬೇಕು ನಮ್ಮ ಸಂಸ್ಥೆಗೆ. ಆಮೇಲೆ ನೀ ಸಿಲೆಕ್ಷನ್ ಯಾವ ರೀತಿ ಆದಿ ಅನ್ನೋದನ್ನು ಸಹಿತ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಬೇಕು. ಓಕೆ, ಮತ್ತೊಮ್ಮೆ ಅಭಿನಂದನೆಗಳು.